ಸೋಮವಾರ 15ನೇ ತಾರೀಕಿಂದ ಸೋಮವಾರ, ಮಂಗಳವಾರ, ಬುಧವಾರಗೂ 4 ದಿನಗಳ ಸತತವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಕನ್ನಡ ನಾಮಫಲಕಗಳು, ಕನ್ನಡಿಗರಿಗೆ ಉದ್ಯೋಗ ಮತ್ತು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕುರಿತು ಒಂದು ದೊಡ್ಡ ಮಟ್ಟದ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತೀಯರ ವಲಸೆ ಮೈಸೂರಿಗೆ ಅತಿ ಹೆಚ್ಚು ಆಗಿರೋ ಕಾರಣ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ. ಸ್ಥಳೀಯರೇ ಕಾರ್ಮಿಕರಿಗೆ ಒಂದು ESI ಆಗ್ಬೋದು, PF ಆಗ್ಬೋದು, ಗುಣಮಟ್ಟದ ಆಹಾರಗಳಿರ್ಬೋದು, ಎಲ್ಲದರಲ್ಲೂ ತಾರತಮ್ಯ ಮಾಡ್ತಾ ಇರುವಂತಹ ಕಾರ್ಖಾನೆಗಳ ವಿರುದ್ಧ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಸಾಕಷ್ಟು ಕಾರ್ಖಾನೆಗಳನ್ನು, ಸ್ಥಳೀಕರನ್ನು ವಿರೋಧಿಸಿ ಮೇಲ್ಮಟ್ಟದ ಅಧಿಕಾರವನ್ನು ಅನುಭವಿಸ್ತಾ ಇರೋದು ಉತ್ತರ ಭಾರತದವರು. ಇವರು ನಮ್ಮ ಮೇಲೆ ಏರ್ತಾ ಇರುವಂಥ ಒಂದು ಕನ್ನಡಿಗರು, ಸ್ಥಳೀಕರು ಅಂತಂದರೆ ಏನೋ ಒಂದು ಕೇವಲವಾಗಿ ದೌರ್ಜನ್ಯ ಮಾಡ್ತಾ ಇರುವಂಥ ಪ್ರಕರಣಗಳು ಇತ್ತೀಚೆಗೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ಆ ಉದ್ದೇಶದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ, ಮೈಸೂರು ಉದಯವಂತರ ಬಳಗ, ಹಾಗೆ ಸಾಕಷ್ಟು ಕನ್ನಡಪರ ಹೋರಾಟಗಾರರು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಸೋಮವಾರದ ದಿನ ಊಟ್ಕಳ್ಳಿ ಕೈಗಾರಿಕಾ ಪ್ರದೇಶ, ಮಂಗಳವಾರದ ದಿನ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶ, ಬುಧವಾರದ ದಿನ ಹೆಬ್ಬಾಳ್ ಕೈಗಾರಿಕಾ ಪ್ರದೇಶ, ಗುರುವಾರದ ದಿನ ಮೇಟ್ಕಳ್ಳಿ ಕೈಗಾರಿಕಾ ಪ್ರದೇಶ. ಸೋಮವಾರದ ದಿನ ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು GD ದೇವೇಗೌಡರವರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಾಗಲಿದ್ದಾರೆ. ತದನಂತರ ನಾವು ಎಲ್ಲ ಕಾರ್ಖಾನೆಗಳನ್ನು ಭೇಟಿ ಮಾಡುವಂತಹ ಮತ್ತು ಕಾರ್ಮಿಕರನ್ನು ಭೇಟಿ ಮಾಡುವಂತಹ ಕೆಲಸವನ್ನು ಆ ಒಂದು ಜಾಥಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಾ ಇದ್ದೇವೆ. ಅಲ್ಲ, ಇದು ಭಾಳ ದೊಡ್ಡ ಮಟ್ಟದಲ್ಲಿ, ಯಾಕಂತಂದರೆ ಈ 4 ಕೈಗಾರಿಕಾ ಪ್ರದೇಶದಿಂದನೂ ಲಕ್ಷಾಂತರ ಜನ, ಸುಮಾರು ನಮಗೆ ಇರೋ ಮಾಹಿತಿ ಪ್ರಕಾರ ಶೇಕಡ 25 ಲಕ್ಷಕ್ಕೂ ಹೆಚ್ಚು ಜನ ಒಂದು ಉದ್ಯೋಗದಲ್ಲಿರುವಂಥ ಈ ಭಾಳ ದೊಡ್ಡ ಮಟ್ಟದ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಕನ್ನಡಿಗರಿಗೆ ಒಂದು ವಿಶೇಷವಾದ ಒಂದು ಗೌರವ ಸ್ಥಾನಮಾನಗಳು ಸಿಗಬೇಕು. ಆಮೇಲೆ ಉತ್ತರ ಭಾರತದ ಹಿಂದಿ ವಾಲ್ಗಳು ಅಂತ ಬೇರೆ ಭಾಷೆಯವರು ಏನೋ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಭಾಳ ದೊಡ್ಡ ಮಟ್ಟದ ಮೇಲುದ್ದೇದಾರದಲ್ಲಿ ಹಾಕೊಂಡಿದ್ದಾರೆ. ಅವರಿಂದ ನಿರಂತರ ಕಿರುಕುಳವನ್ನು ಅನುಭವಿಸ್ತಾ ಇರುವಂತಹ ಕಾರ್ಮಿಕರಿಗೆ ಅವ್ರಿಗೆ ನಾವು ನೆರಳಾಗಬೇಕು, ಅವ್ರ ಜೊತೆ ನಿಲ್ತೀವಿ ಅಂತ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮುಂಚೂಣಿಯಲ್ಲಿರುತ್ತೆ. ಆ ಉದ್ದೇಶದಿಂದಲೇ ಈ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ.